ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಮಕ್ಕಳಿಗೆ ದೊಡ್ಡವರಿಗೆ ಹೆಲ್ತಿಯಷ್ಟು ಬ್ರೇಕ್ಫಾಸ್ಟ್ ಸಹ ಮಾಡ್ಕೋಬೋದು. ಸೂಪರಾಗಿರುತ್ತೆ. ತುಂಬ ವಿಟಮಿನ್ಸ್ ಮತ್ತು ಬ್ಲಡ್ಡಲ್ಲಿರುವಂತಹ ಕೊಲೆಸ್ಟ್ರಾಲ್ ಕಂಟ್ರೋಲ್ ಪ್ಲಸ್ ವಿಟಮಿನ್ಸ್, ಹೆವಿ ವಿಟಮಿನ್ಸು ತುಂಬ ಚೆನ್ನಾಗಿದೆ. ಡಯಾಬಿಟಿಕ್ ಇರೋರಿಗೆ ತುಂಬ ಯೂಸ್ ಆಗುವಂತಹ ಮೆಂತೆ ಸೊಪ್ಪಿನ ರೈಸ್ ಅಥವಾ ಫೆನಿಗ್ರೀಕ್ ಲೀವ್ಸ್ ರೈಸ್, ಮೇಥಿಕ್ ಭಾಜಿಕ ಚಾವಲ್ ಸೂಪರಾಗಿರುತ್ತೆ. ಇದು ಮಾಡಿಕೊಡಿ ಮಕ್ಕಳಿಗೆ, ದೊಡ್ಡವರಿಗೆ, ಹೆಲ್ತ್ಗೂ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸರಿ ಮಾಡಿಕೊಡಿ ಮತ್ತೆ ಕೇಳ್ತಾರೆ. ಇದಕ್ಕೆ ನಾನು ದೊಡ್ಡ ಮೆಂತೆ ತೊಗೊತಾ ಇದ್ದೀನಿ. ಸಣ್ಣ ಮೆಂತೆ ಆದರೆ ತುಂಬ ಕಹಿ ಇರುತ್ತೆ, ಇದು ಮೀಡಿಯಮ್ ಕಹಿ ಇರುತ್ತೆ, ಹಾಗಾಗಿ ದೊಡ್ಡ ಮೆಂತೆನ ಬಿಡಿಸಿದ್ದೀನಿ. ಈಗ ನಾವು ಸ್ಟವ್ ಮೇಲೆ ಒಂದು ಪಾನ್ ಇಡಿ ಅಥವಾ ಬೊಗಣಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಿಂಗೆಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ನಾವು ಸ್ವಲ್ಪ ಕಡಕ್ಕಾಗಿ ತಿಂದಾಗ ಕಡಕ್ ಅಂತ ಸೌಂಡ್ ಬರಬೇಕು, ಆ ಥರ ರೋಸ್ಟ್ ಬರಬೇಕು. ಆ ಥರ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಅದರ ಮಧ್ಯದಲ್ಲಿ ಬಾಯಿಗೆ ಸಿಗಬೇಕು, ಹಾಗಾಗಿ ಸ್ವಲ್ಪ ಕಡಕ್ಕಾಗಿ ಇರೋ ಥರ ನೋಡ್ಕೊಳ್ಳಿ. ಈಗ ಆಲ್ಮೋಸ್ಟ್ 90% ಕಲರ್ ಚೇಂಜ್ ಆಗಿದೆ. ಈಗ ಸೊಪ್ಪನ್ನ ಹಾಕಿ ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ. ಈಗ ಅದು ಸಹ ಎಣ್ಣೆಯಲ್ಲಿ ಫ್ರೈ ಆಗಲು ಬಿಡಿ. ಒಂದು 2 ಸೆಕೆಂಡ್ಸ್ ಬಿಡಿ, ಚೆನ್ನಾಗಿ ಮಗ್ಗುತ್ತೆ ಬೇಗ ಸೊಪ್ಪು. ಇದು ಮಗ್ಗಿದ ಮೇಲೆ ನಾವು ಪುಡಿ ಮಾಡಿಟ್ಬಿಡೋ ಗರಂ ಮಸಾಲ ಪೌಡರು, ಅದೇ ಚಕ್ಕೆ, ಲವಂಗ, ಧನಿಯಾ, ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಎಲ್ಲ ಹಾಕಿದ್ದೀವಲ್ಲ, ಆ ಪುಡಿನ ಈಗ ಹಾಕ್ತಾಯಿದ್ದೀನಿ ನೋಡಿ. ಆ ಪುಡಿಯಿಂದ ಮಾಡ್ತಾಯಿದ್ದೀನಿ, ಸೂಪರಾಗಿರುತ್ತೆ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹುಳಿ ತಿಂತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಆಲ್ರೆಡಿ ಉಪ್ಪಿದೆ, ಹಾಗಾಗಿ ಹಾಕೋಲ್ಲ. ನೆಕ್ಸ್ಟು ಸ್ವಲ್ಪ ಹುಳಿ ಬಿದ್ದ ತಕ್ಷಣ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು. ಸಕ್ಕರೆ ಹಾಕ್ತಾಯಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ನಾನೀಗ. ಇನ್ನೀಗ ಚೆನ್ನಾಗಿ ಕೈಯಾಡಿ ಇದು ಒಂದು 1 ಸೆಕೆಂಡ್ ಬಿಡಿ, ಇನ್ನೂ ಚೆನ್ನಾಗಿ ಮಗ್ಲಿ. ಈಗ ಸ್ಟವ್ ಆಫ್ ಮಾಡಿ ಆರಲು ಬಿಡಿ. ಈಗ ಆರಿದೆ. ಈಗ ನೆಕ್ಸ್ಟ್ ಅದನ್ನು ರೈಸ್ ಹಾಕ್ತಾಯಿದ್ದೀವಿ. ಕುಕ್ಕುಡ್ ರೈಸ್ ಅಥವಾ ಅನ್ನ ಮಾಡಿರುವಂತಹ ಅನ್ನನ ಹಾಕ್ತಾಯಿದ್ದೀವಿ. ಸ್ವಲ್ಪ 1 ನಿಮಿಷ ಆರಕ್ಕೆ ಬಿಡಿ. ಏನಕ್ಕೆ ಅಂದರೆ ಮುದ್ದೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಆರಿದ ಮೇಲೆ ಕಲಿಸಿದ್ರೆ ಸಖತ್ತಾಗುತ್ತೆ, ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಮೆಂತೆ ಸೊಪ್ಪಿನ ರೈಸ್. ನೆಕ್ಸ್ಟ್ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.